ಹಾಸನದಲ್ಲಿ ಎಸ್ಐಟಿ ದಾಳಿ ಮುಂದುವರೆದಿದೆ. ಮಾಜಿ ಶಾಸಕ ಪ್ರೀತಮ್ ಗೌಡ ಆಪ್ತರಿಗೆ ಎಸ್ಐಟಿ ಶಾಕ್ ಮೇಲೆ ಶಾಕ್ ಕೊಡ್ತಾ ಇರೋದು. ಪ್ರೀತಮ್ ಆಪ್ತರ ಹೋಟೆಲ್ ಬಾರ್ನಲ್ಲಿ ಎಸ್ಐಟಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಕಿರಣ್ ಮಾಲೀಕತ್ವದ ಹೋಟೆಲ್ ಅಲ್ಲಿ ಪರಿಶೀಲನೆಯನ್ನು ನಡೆಸಿರುವಂತದ್ದು ಎಸ್ಐಟಿ ಅಧಿಕಾರಿಗಳು. ಶರತ್ ಒಡೆತನದ ಬಾರ್ನಲ್ಲಿಯೂ ಕೂಡ ಎಸ್ಐಟಿ ಅಧಿಕಾರಿಗಳಿಂದ ಹುಡುಕಾಟ ನಡೆದಿದೆ. ಪೆನ್ಡ್ರೈವ್ ಕೇಸ್ನಲ್ಲಿ ಪ್ರೀತಮ್ ಆಪ್ತರಿಗೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇರೋದು. ಮೊನ್ನೆಯಷ್ಟೇ ಪ್ರೀತಮ್ ಸಹಚರರನ್ನ ಅರೆಸ್ಟ್ ಮಾಡಿ ವಿಚಾರಣೆಗೆ ಒಳಪಡಿಸಲಾಗಿತ್ತು. ಈಗ ಲಿಖಿತ್ ಮತ್ತು ಚೇತನ್ ಅನ್ನ ಎಸ್ಐಟಿ ಬಂಧಿಸಿದ ನಂತರ ಪ್ರೀತಮ್ ಆಪ್ತರ ಹೋಟೆಲ್ ಮೇಲೆ ರೇಡ್ ಅನ್ನ ನಡೆಸಿರೋದು. ಈ ರೇಡ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಪ್ರೀತಮ್ ಗೌಡ ಆಪ್ತರಿಗೆ ಶಾಕ್ ನೀಡಿರುವಂತದ್ದು. ಪ್ರೀತಮ್ ಆಪ್ತರ ಹೋಟೆಲ್ ಹಾಗೇನೆ ಬಾರ್ನಲ್ಲಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಹಾಸನದ ಪ್ರತಿನಿಧಿ ಖುಷ್ವಂತ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಖುಷ್ವಂತ್, ಎಸ್ಐಟಿ ಅಧಿಕಾರಿಗಳು ಹಾಸನಕ್ಕೆ ಮೇಲಿಂದ ಮೇಲೆ ಬರ್ತಾ ಇರೋದು, ಪ್ರೀತಮ್ ಗೌಡ ಆಪ್ತರಿಗೆ ಶಾಕ್ ಕೊಡ್ತಾ ಇರೋದು. ಸದ್ಯಕ್ಕೆ ಹೋಟೆಲ್ ಮತ್ತು ಬಾರ್ ಮೇಲೆ ದಾಳಿಯನ್ನ ನಡೆಸಿದ್ದಾರೆ ಅಂತ ಏನೆಲ್ಲ ಸಿಕ್ತು ಎಸ್ಐಟಿ ಅಧಿಕಾರಿಗಳಿಗೆ? ಏನ್ ಅಪ್ಡೇಟ್ಸ್ ಕೊಡ್ತೀರಿ ಈ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ? ಶ್ರೀಪಾದ್ ಪಾಟೀಲ್, ಈಗಾಗಲೇ ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಸಂಬಂಧ ದಿನಕ್ಕೊಂದು ತಿರುವುಗಳನ್ನು ಪಡಿತಾ ಇರುವಂಥದ್ದು. ಮೊನ್ನೆ ಅಷ್ಟೇ ಈಗಾಗಲೇ ಲಿಖಿತ್ ಮತ್ತು ಚೇತನ್ ಎಂಬ ಇಬ್ಬರು ಯುವಕರನ್ನು ಎಸ್ಐಟಿ ಅಧಿಕಾರಿಗಳು ಬಂಧನವನ್ನು ಮಾಡಿದರು. ಇವರು ಕೂಡ ಪ್ರೀತಮ್ ಗೌಡ ಆಪ್ತ ವಲಯದಲ್ಲಿ ಕಾಣಿಸಿಕೊಂಡಿದ್ದವರು ಅಂತ ಈಗಾಗಲೇ ತಿಳಿದಿರುವಂಥ ವಿಚಾರ. ಜೊತೆಗೆ ಇವತ್ತು ಹಾಸನ ಎಸ್ಐಟಿ ಮತ್ತು ಪೊಲೀಸ್ ಅವರು ಈಗಾಗಲೇ ಹಾಸನದ ಕೃಷ್ಣ ಹೋಟೆಲ್ ಏನಿದೆ ಆ ಹೋಟೆಲ್ ಮೇಲೆ ಮತ್ತು ಮತ್ತೊಂದೆಡೆ ಕ್ವಾಲಿಟಿ ಬಾರ್ ಮತ್ತು ಲಾಡ್ಜ್ ಮೇಲೆ ಏಕಕಾಲದಲ್ಲಿ ಎರಡು ಕಡೆ ದಾಳಿಯನ್ನು ಮಾಡಿದ್ದಾರೆ. ಸಾಕಷ್ಟು ಈಗಾಗಲೇ ದಾಳಿ ಮಾಡಿರುವ ಹಿನ್ನೆಲೆ ಇದ್ರು ಈಗಾಗಲೇ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಏನಿತ್ತು ಅದರ ವಿಡಿಯೋಗಳು ವೈರಲ್ ಸಂಬಂಧಪಟ್ಟಂತೆ ಈಗ ತನಿಖೆ ಹಿನ್ನೆಲೆಯಲ್ಲಿ ದಾಳಿ ಮಾಡಿದೆ ಅನ್ನೋಂಥ ಮಾಹಿತಿ ಇರೋದು. ಈಗಷ್ಟೇ ದಾಳಿ ಆಗಿರುವಂಥದ್ದು. ಈಗ ನೋಡ್ಬೋದು, ಎರಡು ಜೀಪ್ನಲ್ಲಿ ಬಂದಿರುವಂತಹ ಅಧಿಕಾರಿಗಳು ಹೋಟೆಲ್ ಮುಂದೆ ನಿಲ್ಲಿಸಿ ತಮ್ಮ ಜೀಪನ್ನು ನಿಲ್ಲಿಸಿ ಈಗಾಗಲೇ ಹೋಟೆಲ್ ಮತ್ತು ಲಾಡ್ಜಿಂಗ್ ಒಳಗೆ ತಳ್ಳಿ ತನಿಖೆಯನ್ನು ಕೂಡ ಮುಂದುವರಿಸ್ತಿದ್ದಾರೆ. ಸದ್ಯಕ್ಕೆ ಈ ಒಂದು ಪ್ರಕರಣದಲ್ಲಿ ಇನ್ನೂ ಡೀಟೇಲ್ ಆಗಿ ಹೇಳಬೇಕು ಅಂದರೆ ಈ KCP ಗ್ರೂಪ್ನ ಮಾಲೀಕತ್ವದ ಕಿರಣ್ ಏನಿದ್ದಾರೆ ಇವರು ಈಗಾಗಲೇ ಪ್ರೀತಮ್ ಗೌಡ ಜೊತೆ ಕಾಣಿಸ್ಕೊಂಡಿದ್ರು. ಜೊತೆಗೆ ಈ ಬಾರಿ ಹಾಸನದ BJP MP ಆಗಿ ಸ್ಪರ್ಧಿಸುವಂತಹ ಆಕಾಂಕ್ಷಿಯನ್ನು ಕೂಡ ಕಿರಣ್ ಅವರು ಹೊಂದಿದ್ರು. ಜೊತೆಗೆ ಹೀಗಾಗಿ ಸಾಕಷ್ಟು ಪ್ರಜ್ವಲ್ ರೇವಣ್ಣ ಜೊತೆ ಮತ್ತು JDS ಜೊತೆ ಏನು BJP ಒಂದು ಮೈತ್ರಿಯನ್ನು ಹೊಂದಿತ್ತು, ಆ ಮೈತ್ರಿಗೆ ವಿರೋಧವಾಗಿ ಪರ್ಯಾಯವಾಗಿ ಇವರು BJP ಕ್ಯಾಂಡಿಡೇಟ್ ಆಗಿ KCP ಗ್ರೂಪ್ನ ಕಿರಣ್ ಅವರು ಸ್ಪರ್ಧೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದರು. ಜೊತೆಗೆ ನಾಮಪತ್ರವನ್ನು ಸಲ್ಲಿಸಲಿಕ್ಕೂ ಕೂಡ ಮುಂದಾಗಿದ್ದರು. ಇನ್ನು ಕ್ವಾಲಿಟಿ ಬಾರ್ ಶರತ್ ಮೇಲೆ ಈಗಾಗಲೇ ಸಂಸದ ಪ್ರಜ್ವಲ್ ರೇವಣ್ಣ ವಿಡಿಯೋ ಪ್ರಕರಣ ಸಂಬಂಧಪಟ್ಟಂತೆ ಅವರ ಮೇಲೆ ಈಗಾಗಲೇ ದೂರು ದಾಖಲಾಗಿದೆ. ಯಾವಾಗ ಪ್ರಜ್ವಲ್ ರೇವಣ್ಣ ಮಾಜಿ ಕಾರು ಚಾಲಕ ಕಾರ್ತಿಕ್ ಮತ್ತು ಪುಟ್ಟಿ ಅಲಿಯಾಸ್ ಪುಟ್ರಾಜ್ ಮತ್ತು ನವೀನ್ ಮತ್ತು ಚೇತನ್ ಇವರ ಮೇಲೆ ದೂರು ದಾಖಲಾಗಿತ್ತು, ಅದೇ ದೂರಿನಲ್ಲಿ ಈಗಾಗಲೇ ಕ್ವಾಲಿಟಿ ಬಾರ್ ಶರತ್ ಏನಿದ್ದಾರೆ ಅವರ ಹೆಸರು ಕೂಡ ಈಗಾಗಲೇ ಅವ್ರ ಮೇಲೂ ಕೂಡ ದೂರನ್ನು ಸೆನ್ ಪೊಲೀಸ್ ಠಾಣೆ ಅಂದರೆ ಸೈಬರ್ ಕ್ರೈಮ್ ಠಾಣೆಯಲ್ಲಿ ಕ್ವಾಲಿಟಿ ಬಾರ್ ಶರತ್ ಹೆಸರು ಮೇಲೆ ಕೊಟ್ಟಿದ್ದರು. ಈ ಪ್ರಕರಣದಲ್ಲಿ ಮಾಜಿ ಪ್ರಜ್ವಲ್ ರೇವಣ್ಣ ಅವರ ಕಾರು ಚಾಲಕ ಏನಿದ್ರು ಅವರೆಲ್ಲ ಕೂಡ ಈಗಾಗಲೇ ಬೇಲ್ಗೆ ಅಪ್ಲೈ ಮಾಡಿದರೆ ಕ್ವಾಲಿಟಿ ಬಾರ್ ಶರತ್ ಯಾವುದೇ ಬೇಲ್ಗೆ ಕೂಡ ನ್ಯಾಯಾಲಯದಲ್ಲಿ ಅಪ್ಲೈ ಮಾಡಲಿಲ್ಲ ಅನ್ನುವಂಥ ಮಾಹಿತಿ ಇತ್ತು. ಹೀಗಾಗಿ ಎಲ್ಲೋ ಒಂದು ಕಡೆ ಮೊನ್ನೆ ಲಿಖಿತ್ ಮತ್ತು ಚೇತನ್ ಇವರಿಬ್ಬರು ಏನು ಬಂಧನ ಆಗಿದ್ದಾರೆ, ಆ ಬಂಧನದ ಹಿನ್ನೆಲೆಯಲ್ಲಿ BJP ವಲಯದಲ್ಲೇ ಕಾಣಿಸಿಕೊಂಡಂತಹ ಈ ಇಬ್ಬರು ಮೇಲೂ ಕೂಡ ಈಗ SIT ಅಧಿಕಾರಿಗಳು ಪೊಲೀಸ್ ತಂಡ ದಾಳಿ ಮಾಡಿರುವಂಥದ್ದು ಸಾಕಷ್ಟು ಚರ್ಚೆಗೆ ಗುರಿ ಮಾಡಿರುವಂಥದ್ದು. ಜೊತೆಗೆ ಈಗಾಗಲೇ ಗಾಣಿಗ ರವಿ ಏನಿದ್ದಾರೆ ಮಂಡ್ಯದ ಶಾಸಕ, ಅವರು ಕೂಡ ಪ್ರೀತಮ್ ಗೌಡ ಹೆಸರನ್ನು ಹೇಳ್ದಲೇ ಹಾಸನದ ಮಾಜಿ ಶಾಸಕರ
ಇದರಲ್ಲಿ ಕೈವಾಡ ಇದೆ ಅನ್ನುವಂಥ ರೀತಿಯಲ್ಲಿ ಅವರು ವಾಗ್ದಾಳಿಯನ್ನು ಮಾಡಿದರು, ಮಾತನಾಡಿದರು. ಹಾಗಾಗಿ ಇವೆಲ್ಲ ಈ ಒಂದು ಕಡೆ ಈಗ ಲಿಂಕ್ ಆಗ್ತಾ ಒಂದಕ್ಕೊಂದು ಕೇಸ್ಗಳು, ಪ್ರಕರಣಗಳು, ಘಟನೆಗಳು ಈಗ ಇಲ್ಲಿ ತನಕ ಬಂದು ನಿಂತಿದೆ. ಸದ್ಯಕ್ಕೆ ಇಲ್ಲಿ ಏನೆಲ್ಲ ಮಾಹಿತಿ ತಗೊಳ್ತಾರೆ ಅನ್ನೋವಂಥದ್ದು, ಮತ್ತು ಒಂದು ವೇಳೆ ಪೆನ್ಡ್ರೈವ್ ವೈರಲ್ ವಿಚಾರವಾಗಿರ್ಬೋದು, ಅಥವಾ ಪೆನ್ಡ್ರೈವ್ ಸಿಕ್ಕಿದಂಥ ವಿಚಾರ ಆಗಿರ್ಬೋದು, ಅಥವಾ ಇನ್ಯಾವುದೇ ವಿಚಾರ ಆಗಿರ್ಬೋದು, ಬಹುಶಃ ಇಲ್ಲಿ ಏನಾದರೂ ಈ ಮೊನ್ನೆ ಬಂಧನ ಆದಂತಹ ಯುವಕರು ಏನಾದರೂ ಇಲ್ಲಿ ಏನಾದರೂ ಮಾತುಕತೆ ಮಾಡಿದ್ರಾ, ಅಥವಾ ಏನು ಯಾವುದಕ್ಕಾಗಿ ಇಲ್ಲಿ ದಾಳಿ ಮಾಡಿದ್ದಾರೆ ಅನ್ನೋದು ಇನ್ನೂ ಸ್ಪಷ್ಟತೆ ಅಧಿಕಾರಿಗಳು ಇನ್ನಷ್ಟು ತನಿಖೆಯ ನಂತರ ಹೆಚ್ಚಿನ ಮಾಹಿತಿ ತಿಳಿಯುತ್ತೆ. ಒಟ್ಟಾರೆಯಾಗಿ ಯಾವುದೇ ವಿಚಾರ ಇಲ್ಲದೆ ಅಂತೂ ಇಲ್ಲಿ ದಾಳಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಾಕಷ್ಟು ತನಿಖೆಯನ್ನು ಮಾಡಿಯೇ ಇಲ್ಲಿ ದಾಳಿ ಮಾಡಲಿಕ್ಕೆ, ಅಂದರೆ ಏಕಕಾಲದಲ್ಲಿ KCB ಗ್ರೂಪ್ನ ಕೃಷ್ಣ ಹೋಟೆಲ್ ಇರ್ಬೋದು, ಇನ್ನೊಂದು ಕಡೆ ಕ್ವಾಲಿಟಿ ಬಾರ್ ಆ್ಯಂಡ್ ಲಾಡ್ಜಿಂಗ್, ಇವೆರಡೂ ಕಡೆ ಏಕಕಾಲದಲ್ಲಿ ದಾಳಿ ಮಾಡಿರುವಂಥದ್ದು. ಹೀಗಾಗಿ ಪೆನ್ಡ್ರೈವ್ ಪ್ರಕರಣ ಇನ್ನಷ್ಟು ವಿಸ್ತಾರವನ್ನು ದಿನದಿಂದ ದಿನಕ್ಕೆ ಪಡಿತಾ ಹೋಗ್ತಾ ಇದೆ ಅಂತ ಹೇಳ್ಬೋದು ಶ್ರೀಪಾದ್. ಕುಶ್ವಂತ್, ಈಗ 2 ದಿನಗಳ ಹಿಂದೆ ಅಥವಾ ಒಂದು 3-4 ದಿನದ ಹಿಂದೆ ಏನು ಪ್ರೀತಮ್ ಗೌಡ ಸಹಚರ ಲಿಖಿತ್ ಮತ್ತು ಚೇತನನ್ನ ಅರೆಸ್ಟ್ ಮಾಡಲಾಗಿತ್ತು. ಈ ರೀತಿ ಅರೆಸ್ಟ್ ಆದಮೇಲೆ ಅವರ ಆಪ್ತರ ಅದು ಯಾವ ರೀತಿ ಇದೆ ಅನ್ನೋದನ್ನು ತನಿಖೆಯ ಮುಖಾಂತರ ನೆಕ್ಸ್ಟ್ ಮುಂದೆ ಗೊತ್ತಾಗಬೇಕಾಗಿದೆ. ಇಲ್ಲಿ ಇನ್ನೊಂದು ವಿಚಾರವನ್ನು ಗಮನಿಸೋದಾದರೆ, ಕಿರಣ್ ಕೂಡ ಏನಿದ್ದಾರೆ KCB ಗ್ರೂಪ್ನ ಕಿರಣ್, ಅವರನ್ನು ಚುನಾವಣೆಗೆ ಇಳಿಸುವಲ್ಲಿ ಒಂದು ರೀತಿ ಗಾಡ್ ಫಾದರ್ ಆಗಿ ಪ್ರೀತಮ್ ಅವರೇ ಇದ್ದರು. ಅದನ್ನು ಸ್ವತಃ ಕಿರಣ್ ಕೂಡ ಹೇಳಿದರು. ಯಾಕೆ ಅಂದರೆ ಈ ಬಾರಿ ನಾನು ಲೋಕಸಭೆಗೆ ಸ್ಪರ್ಧಿಸ್ತೇನೆ ಅಂದರೆ BJPಯಲ್ಲಿ ಗುರುತಿಸ್ಕೊಳ್ಳಿಕ್ಕೆಲ್ಲ ಕಾರಣ ಪ್ರೀತಮ್ ಗೌಡರು ಇದ್ದರು. ಹೀಗಾಗಿ ಎಲ್ಲೋ ಒಂದು ಕಡೆ ಈ ಲಿಖಿತ್ ಇರ್ಬೋದು, ಚೇತನ್ ಇರ್ಬೋದು, ನಂತರ ಅವರಿಬ್ಬರಿಗೆ ಆಪ್ತರಾಗಿ ಗುರುತಿಸಿ ಸಿಕ್ಕಿದ್ದಂತಹ ಕ್ವಾಲಿಟಿ ಬಾರ್ ಶರತ್ ಇರ್ಬೋದು, ಇವೆಲ್ಲ ಒಂದು ಕಡೆ ಯಾವ ರೀತಿ ಸಂಬಂಧ ಇತ್ತು ಇವರ ನಡುವೆ, ಇವರಿಬ್ಬರು ಅರೆಸ್ಟ್ ಆದ ಬೆನ್ನಲ್ಲೇ ಇವರನ್ನು ಕೂಡ ಈ 2 ಕಡೆನೇ ಯಾಕೆ ದಾಳಿ ಮಾಡಿದರು ಅನ್ನೋದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಒಂದು ವೇಳೆ ಇವರಿಬ್ಬರು ಆಪ್ತರಿರುವಂಥ ಕಾರಣ ಇವರ ಬಳಿ ಏನಾದರೂ ಈ ವಿಷಯವನ್ನು ಆ ಹುಡುಗರು ಚರ್ಚೆ ಮಾಡಿದ್ರಾ, ಅಥವಾ ಇವರ ಕಡೆ ಏನಾದ್ರು ಪೆನ್ಡ್ರೈವ್ ಸಿಕ್ಕ ಮಂತ್ರ ಇವ್ರಿಗೇನಾದ್ರು ಅವರು ಸಂಪರ್ಕ ಮಾಡಿದ್ರಾ ಈಗ ಬಂಧಿತ ಆಗಿರೋ ಯುವಕರು, ಇವೆಲ್ಲ ಪ್ರಶ್ನೆಗಳು ಈಗ ಹೇಳ್ತಾ ಇರುವಂತೆ ಈ ರೀತಿಯಾಗಿ ಬಹುಶಃ ಇದು ಒಂದಕ್ಕೊಂದು ಲಿಂಕ್ ಆಗುವ ಸಾಧ್ಯತೆ ಮೇರೆಗೆ ಏನಾದರೂ ದಾಳಿ ಮಾಡಿದ್ದಾರಾ ಅನ್ನೋದನ್ನ ಮುಂದೆ ಇನ್ನೂ ಹೆಚ್ಚಿನ ತನಿಖೆ ಆದಮೇಲೆ ಬಹುಶಃ ಇನ್ನೂ ಗೊತ್ತಾಗಲಿದೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಕುಶ್ವಂತ್ ಮಾಹಿತಿಗಾಗಿ. ಮತ್ತೊಂದು ಕಡೆ ತಾವು ಗಮನಿಸ್ತಾ ಇರುವಂತಹ ದೃಶ್ಯಗಳು, ರೇವಣ್ಣ ಜಾಮೀನು ಮಂಜೂರು ಆದ ಮೇಲೆ ಜೈಲಿಂದ ಬಿಡುಗಡೆ ಆಗ್ತಾ ಇದ್ದಂತೆ ಟೆಂಪಲ್ ರನ್ ನಡೆಸಿರುವಂತಹ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ದೇವತಾ ದರ್ಶನಕ್ಕೆ ರೇವಣ್ಣ ಮುಂದಾಗಿದ್ದಾರೆ. ಈಗಾಗಲೇ ಜಾಮೀನು ಮೇಲೆ ಬಿಡುಗಡೆ ಆಗ್ತಾ ಇದ್ದಂತೆ ರೇವಣ್ಣ ನೇರವಾಗಿ ದೇವೇಗೌಡರ ಮನೆಗೆ ಹೋದರು. ಅವರ ತಂದೆಯ ಜೊತೆಗೆ ಮಾತನಾಡಿದರು, ಕುಟುಂಬಸ್ಥರನ್ನ ಭೇಟಿ ಮಾಡಿದರು. ಅವರ ಕುಟುಂಬಸ್ಥರನ್ನ ಭೇಟಿ ಮಾಡಿದ ತಕ್ಷಣ ಈಗ ಅವರು ದೇವಸ್ಥಾನಕ್ಕೆ ಹೋಗ್ತಾ ಇರೋ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ.